ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ನಿಂದ ಹಲವಾರು ರೀತಿಯ ಅವಾಂತರಗಳಾಗ್ತಾ ಇದೆ. 6 ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರ ಜೀವದ ಲಿಂಕೆ ಕಟ್ಟಾಗ್ಬಿಟ್ಟಿದೆ. ಕಳೆದ ವರ್ಷ ಬರ ಬಂತು, 2 ಬೆಳೆ ಬೆಳೆಯೋದಕ್ಕೆ ಕನಸು ಕಂಡಿದ್ರು, ಆಗಿರಲಿಲ್ಲ ರೈತರು. ಈಗೇನಾದರೂ ಅವ್ರು ಹೇಳೋ ಪ್ರಕಾರ 65 TMC 70 TMC ನೀರು ಖಾಲಿ ಆಗಿಬಿಟ್ರೆ ಒಂದು ಬೆಳೆಗೂ ನೀರು ಕೊಡೋಕ್ಕಾಗಲ್ಲ ಆ ಭಾಗದ ರೈತರಿಗೆ. ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಯ ರೈತರಿಗೆ ಇದರಿಂದ ಸಂಕಷ್ಟ. ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ರೈತರಿಗೆ ಈ ಸಾರ್ತಿನೂ ಸಂಕಷ್ಟ. ಸರ್, ನೀವು ಹೇಳ್ದಂಗೆ ಇದು ಇವತ್ತಿಂದ ಸಮಸ್ಯೆ ಅಲ್ಲ. ಇದು ನಮ್ಮ ಅಪ್ಪನ ಕಾಲದಿಂದನೂ ತಾತನ ಕಾಲದಿಂದನೂ ಇರ್ತಕ್ಕಂಥ ಸಮಸ್ಯೆನೇ. ಹೌದು, ಸಮಸ್ಯೆ ಇದೆ ಖಂಡಿತ. ಬಟ್ ಇದಕ್ಕೆ ಯಾರೂ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಯಾವ ಒಂದು ರಾಜಕಾರಣಿ ಆಗಲಿ ಮುಖಂಡರಾಗಲಿ ನಮಗೆ ಮುಂದೆ ಬರ್ತಾ ಇಲ್ಲ. ಇದು ನಮ್ಮ ಕಂಪ್ಲಿ ಜನರಿಗೆ ದುರ್ದೈವ. ಇದು ಯಾಕಂದರೆ ಇದು ಒಂದು ಜನ್ರೇಷನ್ ಅಲ್ಲ, 3-4 ಜನ್ರೇಷನ್ ಆಯಿತು, 50-60 ವರ್ಷ ಆಯಿತು, ಇದೇ ಸಮಸ್ಯೆನೇ ಮುಂದುವರಿತಾ ಇದೆ. 2 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ರೆ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಭಾಗ ಎಲ್ಲ ಸರೌಂಡಿಂಗ್ ನೀರು ಆವರಿಸ್ಕೊಳ್ತು. ಕಂಪ್ಲೀಟ್ಲಿ ಜನಗಳು ಇಲ್ಲಿ ವ್ಯವಸ್ಥೆ ಓಡಾಡೋಕ್ಕಾಗಲಿ ಏನಾಗಲಿ ಎಲ್ಲಿರ್ತಾರೆ ಅವ್ರು ಅಲ್ಲೇ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಒಂದು ಹಾಸ್ಪಿಟ್ಲಿಗೆ ತೊಂದರೆ ಆಗುತ್ತೆ, ಒಂದು ಮಕ್ಕಳಿಗೆ ತೊಂದರೆ ಆಗುತ್ತೆ, ಒಂದು ವೃದ್ಧರಿಗೆ ತೊಂದರೆ ಆಗುತ್ತೆ, ವಯಸ್ಸಾದ್ರಿಗೆ ತೊಂದರೆ ಆಗುತ್ತೆ. ಅಂಥ ಒಂದು ವ್ಯವಸ್ಥೆ ಏನಾದರೂ ಮಾಡಿದ್ದಾರೆ. ಇವಾಗ ಇಷ್ಟು 2 ಲಕ್ಷ ಕ್ಯೂಸೆಕ್ಸ್ ನೀರಂತ ಗೊತ್ತಿದೆ ಅಲ್ಲ, ಇಲ್ಲಿ ಏನಾದರೂ ಬಂದು ಒಂದು ಗೋರ್ಮೆಂಟ್ ವ್ಯವಸ್ಥೆ ಮಾಡಿ ರಿಪೇರಿ ಕೆಲಸ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಈ ದಿನ ಡ್ಯಾಮಿನ ಒಳಗಡೆ ಸಾರ್ವಜನಿಕರಲ್ಲಿ ಕೋರಿದೆ. ಎಲ್ಲ ನೋಡಿ, ಅನೌನ್ಸ್ಮೆಂಟ್ ಆಗ್ತಾ ಇದೆ, ಎಲ್ಲರೂ ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ. ಯಾಕೆಂದರೆ ಮಧ್ಯಾಹ್ನದ ವೇಳೆಗೆ 2 ಲಕ್ಷ ಕ್ಯೂಸೆಕ್ ನೀರು ಬಿಡ್ತಾರಂತೆ. ಈಗಾಗಲೇ ಭಯಂಕರವಾಗಿ ಹರಿದೋಗ್ತಾ ಇದೆ ನೀರು. 2 ಲಕ್ಷ ಕ್ಯೂಸೆಕ್ ಬಿಟ್ಟರೆ ಪ್ರವಾಹನೇ, ಅದು ಇನ್ನೇನೂ ಅಲ್ಲ. ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹ. ಯಾರು ಹುಚ್ಚಾಟ ಮಾಡೋಕ್ಕೆ ಹೋಗಬೇಡಿ. ನದಿ ಹತ್ರ ಹೋಗೋದು, ಈ ಟೈಮಲ್ಲಿ ಸೆಲ್ಫಿ ತಗೊಳ್ಳೋದು, ರೀಲ್ಸ್ ಮಾಡೋದು, ಇದೆಲ್ಲ ಬಿಟ್ಬಿಡಿ.